ನಮಗೆ ನೀರು ಬಿಡೋದು ಕುಡಿಯೋಕ್ಕೆ ತುಂಬ ತೊಂದರೆ ಆಗಿದೆ. ನೀರು ಬಿಡಲ್ಲ. ಅವ್ರನ್ನ ಕೇಳಿದ್ರೆ ಏನಂತಾರೆ, ದುಡ್ಡು ಕೊಡ್ರಿ ನೀರು ಬಿಡ್ತೀನಿ ಅಂತಾರೆ. ನಾವು ದುಡ್ಡು ಕೊಟ್ಟು ನೀರು ಬಿಡಿಸ್ಕೋಬೇಕು ಅವ್ರ ಹತ್ರ ಹೇಳಿ. ನಾವು ಎಲ್ಲೆಲ್ಲಿ ಬಿಂದಿಗೆ ಎತ್ಕೊಂಡು ಓಡಾಡ್ತೀವಿ ಗೊತ್ತಾ ನೀರಿಗೆ, ಕುಡಿಯೋ ನೀರು ಇಲ್ದಿರಾ. ಅಲ್ಲಿ 5 ರೂಪಾಯಿ ಕಾಯಿನ ಹಾಕಿಸ್ಕೊಂಬರೋಣ ಅಂದರೆ ಅಲ್ಲಿ ಮುಚ್ಚಿರ್ತಾರೆ. ಮನೆಗೆ ಕುಡಿಯೋಕ್ಕೆ ನೀರಿರಲ್ಲ ನಮಗೆ. ಏನಾನ ಕೇಳೋಕೆ ಹೋದರೆ ಈ MLAಗಳ ಹತ್ರ, ಮಿನಿಸ್ಟ್ರುಗಳ ಹತ್ರ, ಅವ್ರ ಹತ್ರ ಹೋಗ್ರಿ ಇವ್ರ ಹತ್ರ ಹೋಗ್ರಿ ಅಂತಾರೆ. ಅವ್ರ ಹತ್ರ ಹೋಗಿ ಕೇಳಿದ್ರೆ ಹ್ಞೂ ಹೋಗಮ್ಮ ಹೇಳ್ತೀನಿ ಬಿಡ್ತಾರ ಹೋಗಮ್ಮ ಅಂತಾರೆ. ನೀರೇ ಬಿಡಲ್ಲ ನಮಗೆ. ಅಮ್ಮ ಎಷ್ಟು ತೊಂದರೆ ಆಗ್ತಿದೆ ನಮಗೆ. ಕುಡಿಯೋಕ್ಕೆ ತುಂಬಾ ರೋಡಲ್ಲಿ ಚೇಂಬರ್ ಕಟ್ಕೊಂಡ್ರೂ ನಮಗೆ ಕ್ಲೀನ್ ಮಾಡಿಸ್ಕೊಡಲ್ಲ, ಏನು ಮಾಡಿಸ್ಕೊಡಲ್ಲ. ಹೋದಾಗೆಲ್ಲ ಬರ್ತೀನಿ ಹೋಗು ಅಂತಾರೆ, ಬರೋದಿಲ್ಲ. ಕೇಳಿದ್ರೆ ಏನಂತಾರೆ, ಇವಾಗ ಬರ್ತಾರಮ್ಮ ಅವಾಗ ಬರ್ತಾರಮ್ಮ ಅಂತಾರೆ. ಒಂದು ಬಲ್ಪ್ ಹೋಗಿದ್ರೆ ಹೇಳಕ್ಕೆ ಹೋದ್ರೇನು ಕಳಿಸ್ತೀನಿ ಹೋಗಮ್ಮ ಅಂತಾರೆ, ಕಳಿಸೋದಿಲ್ಲ. ಆ ಥರ ಮಾಡ್ತಾರೆ. ನಾವು ಹೋದ್ರೆ ಏನೋ ಒಂಥರ ಕೇರ್ಲೆಸ್ಸಾಗಿ ಮಾಡ್ತಾರೆ. ಓಟ್ ಮಾತ್ರ ಕೇಳಕ್ಕೆ ಬರ್ತಾರೆ, ಆ ಥರ ಮಾಡ್ತಾರೆ. ನಾರಾಯಣಪ್ಪ ಅಂತ ಯಪ್ಪ ಹೆಸರು. ನೀರು ಬಿಡಲ್ಲ. ದುಡ್ಡು ಕಲೆಕ್ಷನ್ ಮಾಡಿ ಕೊಡಮ್ಮ ನೀರು ಬಿಡ್ತೀನಿ ಅಂತಾನೆ. ದುಡ್ಡು ಕೊಡಬೇಕು ಅಮ್ಮ, ನೀವು ಕೊಟ್ರೆ ಅಷ್ಟೇ ನೀರು ಬಿಡೋದು. ನೀರು ಬಿಡೋಕೆ ಕಾಸು ಕೇಳ್ತಾನ ಯಪ್ಪ. ಅಲ್ಲ ದುಡ್ಡು ಕೊಟ್ರೆ ಟ್ಯಾಂಕರ್ ಅವರೇ ತಂದು ಹಾಕ್ತಾರೆ. ಇವ್ರುಗಳು ಹಂಗೂ ನಾವೇನು ಮಾಡ್ತೀರಿ, 10 ರೂಪಾಯಿ ಕಲೆಕ್ಷನ್ ಮಾಡಿ ನಾವು ಕೊಟ್ಟರು ಕೂಡ ನಮ್ಗೆ ನೀರು ಬಿಡಲ್ಲ. ಆ ಥರ ಮಾಡ್ತಾರೋ. ಈಗಲೂ ಅಷ್ಟೇ ನೀವು ನೀರು ತರಕ್ಕೆ ಅಂತ ಹಿಡ್ಕೊಂಡು ನಾವು ನೀರು ತರಕ್ಕೆ ಅಂತಾನೆ ಹೋಗ್ತಾ ಇರೋದು. ನಮ್ಗಿಷ್ಟು ತೊಂದರೆ. ಎಲ್ಲೆಲ್ಲ ಹೋಗಿ ಪಕ್ಕದ ರೋಡು ಅಲ್ಲಿ ಹೋಗಿ ನೀರು ತಗೊಂಡು ಬರ್ಬೇಕು ನಾವು. ನಮ್ಗೇನಂತ ಪರಿಸ್ಥಿತಿನ. ಓಟ್ ಮಾತ್ರ ಕೇಳ್ತಾರೆ ಬಂದು ಮನೆಗೆ ಓಟ್ ಹಾಕ್ರಿ ಅಂತಾರೆ. ನನಗೆ ಹಾಕು ನಿನಗೆ ಹಾಕು ನನಗೆ ಹಾಕು ಅಂತಾರೆ. ಹಾಕಿಸ್ಕೊತಾರೆ. ಆಮೇಲೆ ಈ ಕಡೆ ತಿರುಗಿ ನೋಡಲ್ಲ. ನಮ್ಮ ಪರಿಸ್ಥಿತಿನ ಏನು ತಿರುಗಿ ನೋಡಲ್ಲ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ನಮಗೆ ರೋಡ್ದು ಕೊಳಾಯಿ ಇಲ್ಲ, ಬೀದಿ ಕೊಳಾಯಿ ಇಲ್ಲ. ಬರೀ ನೀರು ಇಲ್ಲಿ ಬಂದ್ರೇ ನಾವು ಹಿಡಿಯೋಕ್ಕಾಗೋದು. ಬೇರೆ ಕಡೆ ನಾವು ಹೋಗಿ ಹಿಡಿಯೋಕ್ಕಾಗೋದಿಲ್ಲ. ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನೀರಿಗೆಲ್ಲ. ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹೌದು ಮೇಡಮ್. ಸೊ ಈಗ ನೀರು ಇವತ್ತು ಬರುತ್ತೆ ಅಂದ್ರೆ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಕಾಯ್ಕೊಂಡಿರ್ಬೇಕು. 3 ದಿನಕ್ಕೆ ಒಂದ್ಸತಿ, 4 ದಿನಕ್ಕೆ ಒಂದ್ಸತಿ ಬಿಡ್ತಾರೆ. ಇಲ್ಲಿ ನೀರೇ ಬರಲ್ಲ ಇಲ್ಲಿ. ಬರೀ ಈ ಸಮಸ್ಯೆ ಬಗ್ಗೆ ನೀವುಗಳು ಯಾರು ಧ್ವನಿ ಏರ್ಸಿಲ್ವಾ? ನಾವು ಹೋಗಿ ಕೇಳ್ತೀರಿ. ಫಸ್ಟ್ ಕೌನ್ಸಿಲರ್ ಇದ್ರು ಗೋಪಿ ಸರ್ ಅಂದ್ಬಿಟ್ಟು, ಅವರು ಇರೋವಾಗ ಎಲ್ಲ ಚೆನ್ನಾಗಿತ್ತು. ಅವರೇ ಇವಾಗ ನೀರಿಗೆಲ್ಲ ಮಾಡಿಸಿರೋದು. ಮನೇಲಿ ನೀರು ಬರಬೇಕಂದ್ರೆ ಅವರೇ, ಬೇರೆ ಯಾರೂ ಇಲ್ಲ. ಬರೀ ಓಟ್ ಕೇಳಕ್ಕೆ ಮಾತ್ರ ಈ ಕಡೆ ಬರ್ತಾರೆ ಅಷ್ಟೇ. ಬೇರೆ ಯಾರು ಈ ಕಡೆ ತಿರುಗಿನೂ ನೋಡಿಲ್ಲ. ಬರೀ ಓಟ್ ಹಾಕಿಸ್ಕೊಳೋ ಗಂಟ ಈ ಕಡೆ ಬಂದರೆ, ಓಟ್ ಹಾಕಿದ್ಮೇಲೆ ನೀವು ಯಾವ ಊರು, ನೀವು ಯಾವ ಕೇರಿ ಅಂತಲೂ ಕೇಳಿಲ್ಲ ಇಲ್ಲಿ ಬಂದು. ಅಲ್ಲ, ಓಟ್ ಹಾಕಕ್ಕೆ ಬಂದಾಗ ನೀವು ಹೇಳಬೇಕು ಈಗ ಈ ಸಮಸ್ಯೆ ಸಾಲ್ವ್ ಮಾಡ್ತೀರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಬರೀ ಮಾಡ್ತೀನಿ ಅಂತ ಎಷ್ಟೇ ಹೇಳೋದು, ತಿರ್ಗಾ ಈ ಕಡೆ ತಿರುಗಿನೂ ನೋಡೋದಿಲ್ಲ ಅಷ್ಟೇ. ಹಂಗಾನೆ ನಂಬಿಸಿ ಹೋಗ್ತಾರೆ. ಹೌದು, ಮಾಡ್ತೀವಿ ಅಂತ ಏನ್ ಮಾಡಿದ್ರು ಬೇರೆ ಕಡೆ ಮಾಡ್ತಾರೆ. ಬರೀ ಇಲ್ಲಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಬರೀ ಓಟ್ ಹಾಕ್ಸ್ಕೊಳ್ಳೋಕೇನೆ ಅವ್ರು ಬರೋದು. ನಮ್ಮ ಬಿಲ್ಡಿಂಗ್ ಅಂತ ಏನೂ ಮಾಡಿಲ್ಲ ಅವರು. ಬರೀ ಆ ಕಡೆ ಪಕ್ಕದ ರೋಡು, 4th ಮೈನ್ ರೋಡ್ ಇದೆ ಅಲ್ವಾ, ಆ ಕಡೆ ಜನಗಳಿಗೆ ಮಾತ್ರನೇ ಮಾಡಿರೋದು. ನಮ್ಮ ಬಿಲ್ಡಿಂಗ್ ಅಂತ ಯಾರು ಏನು ಮಾಡಿದ್ರು ಅವರಲ್ಲ. ಅವ್ರ ಬಗ್ಗೆ ಹೇಳಿದ್ದೀರಂಟಿ. ಅವ್ರು ಸಾರ್ ಮಾಡಿದ್ದಾರೆ, ಗೋಪಿ ಸಾರ್ ಅಂತ ಫಸ್ಟ್ ಕೌನ್ಸಿಲರ್ ಇದ್ದರು, ಅವ್ರು ಮಾಡಿದ್ದಾರೆ. ಬೇರೆ ಯಾರು ಅವ್ರ ಥರ ಮುಂದೆ ಬಂದು ನಮ್ಗೆ ಯಾರೂ ಮಾಡಿಲ್ಲ. ಅವರೇ ತುಂಬ ನಮಗೆ ಮಾಡಿರೋದಂದರೆ ನೋಡಿರೋದು. ಒಂದು ಸ್ಕೂಲ್ ಬುಕ್ಕಿಂದ ಹಿಡ್ದು ಸ್ಕೂಲ್ ಮಕ್ಕಳಿಗೆಲ್ಲ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಇವಾಗ ಆಗಿರೋ ಕೌನ್ಸಿಲರು ನಮಗೆ ನಮ್ಮ ಬಿಲ್ಡಿಂಗ್ಗೆ ಅಂತ ಏನೂ ಮಾಡಿಲ್ಲ. 10 ರೂಪಾಯಿನೂ ಏನೂ ಇಲ್ಲ ಅವರಿಂದ. ಯಾರೂ ಏನೂ ಮಾಡಿಲ್ಲ ಈ ಕಡೆ. ಬರೀ ಓಟ್ ಬೇಕಂದರೆ ಅಕ್ಕ ಅಮ್ಮ ಅಂದ್ಕೊಂಡು ಬಂದು ನಿಂತ್ಕೊಂಡು ಬಿಡ್ತಾರೆ ಮನೆ ಬಾಗಿಲಲ್ಲಿ, ನಮಗೆ ಹಾಕ್ಬೇಕು ಓಟು ಅಂತ. ಇದರಿಂದ ಎಷ್ಟು ತೊಂದರೆ ಆಗ್ತಿದೆ? ತುಂಬ ತೊಂದರೆ ಆಗಿದೆ ಮೇಡಮ್, ನಮಗೆ ತುಂಬ ತೊಂದರೆ ಆಗಿದೆ. ಇವಾಗ ನೀರು ಬಂದಿಲ್ಲ ಅಂದರೆ ನಾವು ಎಲ್ಲೋಗಿ ಹಿಡಿಬೇಕು? ನಮಗೆ ಕುಡಿಯೋಕ್ಕೂ ನೀರಿಲ್ಲ ಅಂದರೆ ನಾವು ಎಲ್ಲೋಗ್ಬೇಕು ಹೇಳಿ? 5 ರೂಪಾಯಿ ಕಾಯಿಂದೂ ನಾವು ದುಡ್ಡು ತೊಗೊಂಡು ಕುಡಿಯೋಕ್ಕಾಗತ್ತಾ ಹೇಳಿ? ನಾವು 1 ಮೈಲಿ ಹೋಗ್ಬೇಕಾ ನೀರು ಎತ್ಕೊಂಡು ಬರೋಕ್ಕೂ ಎಷ್ಟು ಕಷ್ಟ ಆಗುತ್ತೆ ನಮಗೆ. ಹೌದು, ಟ್ಯಾಂಕರು ಬರಲ್ಲ, ಏನು ಬರಲ್ಲ ಸರ್. ಅಲ್ಲ, ನೀವುಗಳು ಟ್ಯಾಂಕರ್ನ ನಮ್ದು ದುಡ್ಡು ಕಲೆಕ್ಟ್ ಮಾಡಿ ನಾವು ಹಾಕಿಸ್ಕೊಬೇಕು. ಅದರಿಂದ ಎಷ್ಟು ಖರ್ಚಾಗ್ತಿದೆ? ಒಂದು ಟ್ಯಾಂಕರಿಗೆ ಎಷ್ಟು? ಒಂದು ಟ್ಯಾಂಕಿಗೆ ಎಷ್ಟು ಆಂಟಿ? 850. ಎಷ್ಟು ದಿನಕ್ಕೊಮ್ಮೆ ಒಂದು ಟ್ಯಾಂಕರ್ ಓಡಿಸ್ತೀರಾ? ನಮ್ಮ ಆಂಟಿಯವ್ರು ಹಾಕ್ಸ್ತಾರೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನೀವುಗಳೆಲ್ಲ ನಾವೆಲ್ಲ ದುಡ್ಡು ಕೊಡಲೇಬೇಕು, ಇಲ್ಲಾಂದ್ರೆ ಎಲ್ಲಿಂದ ತಗೊಂಡು ಬರೋಕ್ಕಾಗುತ್ತೆ? ಬಾಡಿಗೆ ಮನೆಯಲ್ಲ ಇರೋದು? ಹೌದು, ಬಾಡಿಗೆ ಮನೆ. ಸೊ ನೀವು ಬಾಡಿಗೆನೂ ಕಟ್ಟಿ ನೀರಿಗೂ ಸಹ ದಿನ ಅಥವಾ ಯಾವಾಗ ಟ್ಯಾಂಕರ್ ಓಡಿಸ್ತೀರಾ ಆಗ್ಲೂ ದುಡ್ಡು ಕೊಡಬೇಕು. ಹೌದು, ಇಲ್ಲಿ ನೀರದ್ದು ತುಂಬಾ ಸಮಸ್ಯೆ ಇದೆ. ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ,
It's your company. ನಾವು ನೀರು ಈ ಕಡೆ ನೀರೇ ಬಿಡೋದಿಲ್ಲ. ಈ ಕಡೆ ನಾವು 14ನೇ ಕ್ರಾಸಿಂದ ಹಿಡ್ಕೊಂಬರ್ತಾ ಇರೋದು. ಈ ಕಡೆ ನೀರು ಬರಲ್ಲ. ನಮಗೆ ನೀರಿಗೆಲ್ಲ ತೊಂದರೆ ಆಗಿಬಿಟ್ಟಿದೆ. ಸ್ವಲ್ಪ ಹೇಳಿ, ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕು. ಅಲ್ಲ, ಎಷ್ಟು ಸಮಸ್ಯೆ ಆಗ್ತಿದೆ. ಪಕ್ಕದ ಬೀದಿಯಿಂದ ಹೋಗಿ ನೀರು ತರಬೇಕು ಅಂದರೆ ನಿಮಗೆ ಕೆಲಸ ಎಲ್ಲ ಬಿಟ್ಟು ನೀರು ತರೋದನ್ನೇ ಒಂದು ಕೆಲಸ ಮಾಡ್ಕೋಬೇಕಾಗಿದೆ ಅಲ್ಲ? ಹೌದು ಮೇಡಮ್, ನಮ್ಗೆ ಯಾರು ಈ ಕಡೆ ಹೆಲ್ಪ್ ಮಾಡೋರಿಲ್ಲ. ಅವಾಗಂದರೆ ಬರೋರು, ಎಲೆಕ್ಷನ್ ಟೈಮ್ನಲ್ಲೆಲ್ಲ ಬರೋರು ನೋಡೋರು. ಇವಾಗ ಯಾರೂ ಬರೋದಿಲ್ಲ. ಈ ಕಡೆ ನೀರು ಯಾರಿಗೂ ಬಿಡೋದು ಇಲ್ಲ. ನಾವು ಕೇಳಿ ಸುಮ್ಮನೆ ಆಗಿಬಿಟ್ರಿ. ನೀವು ನಿಮ್ಮ ಬಿಲ್ಡಿಂಗ್ಗಳಿಗೆ ಟ್ಯಾಂಕರ್ ಏನು ಓಡಿಸಲ್ವಾ? ಟ್ಯಾಂಕರ್ ಇದೆ ಅಂದರೆ ಬಟ್ ನೀರು ಕುಡಿಯೋಕ್ಕೆ ಮಾತ್ರ ಬರೋದಿಲ್ಲ. ಯೂಸ್ ಮಾಡೋದಕ್ಕೆ ಬರುತ್ತೆ. ತುಂಬ ಕಷ್ಟ ಆಗ್ತಿದೆ. ಕಷ್ಟ ಆಗುತ್ತೆ. ಅದಕ್ಕೆ ಬಿಸಿಲು ಕಾಲ ಬಂದರೆ ಇದ್ದಿದ್ದು ಕಷ್ಟ. ನಾವು ಪಕ್ಕದ ರೋಡಲ್ಲಿ 10ನೇ ಕ್ರಾಸಲ್ಲಿ ಆ ಕಡೆ ಎಲ್ಲ ಹೋಗಿ ಹಿಡ್ಕೊಬರ್ಬೇಕು. ಈಗ ಆಲ್ರೆಡಿ ಬೇಸಿಗೆಗಾಲ ಶುರುವಾಗಿದೆ. ಆಲ್ರೆಡಿ ನೀರ್ ಪ್ರಾಬ್ಲಮ್ ಕೂಡ ಶುರುವಾಗಿದೆ. ಈಗ ಕುಡಿಯೋಕೆ ನೀರ್ ತರಕ್ಕೂ ಕಷ್ಟ ಆಗ್ತಿದೆ. ಕೆಲಸ ಎಲ್ಲ ಬಿಟ್ಟು ನೀರ್ ತರಕ್ಕೆ ಅಂತಾನೆ ಹೋಗಬೇಕು. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ರಾತ್ರಿ ಹೊತ್ತು ಬಿಡ್ತಾರೆ ನೀರು, ಹಗಲೊತ್ತು ಬಿಡಲ್ಲ ನೀರು. ನಾವು ಬಿಂದಿಗೆಗಳು ಎತ್ಕೊಂಡು ಅಲ್ಲಿ ಇಲ್ಲಿ ಹೋಗಬೇಕು. ಬೇರೆ ಕಡೆಲ್ಲ ನೀರು ಬಿಡ್ತಾನೆ, ಇಲ್ಲಿ 16 ಕ್ರಾಸ್ಗೆ ಮಾತ್ರ ನೀರು ಬಿಡಲ್ಲ. ಅವನು ಕೇಳಿದ್ರೆ ನೀರು ಬಿಡಂದರೆ ಕಾಸು ಕೊಡಲ್ಲ ನೀವು, ನಾವು ಏನಕ್ಕೆ ಬಿಡಬೇಕು ಅಂತಾನೆ. ಅವ್ರಿಗೆ ಕಾಸು ಕೊಡ್ತಾರಲ್ಲ, ಸಂಬಳ ಬರುತ್ತಲ್ಲ. ಎಷ್ಟು 1.5-2 ಗಂಟೆ ರಾತ್ರಿಗೆ ಬಿಡ್ತಾ ಇರ್ತಾನೆ. ಎಲ್ಲ ಮಲಗಿರ್ತಾರೆ. ಹೆಂಗೆ ಹಿಡಿತಾರೆ ನೀರು? ಇವೆ ಹಿಡಿಯೋಕ್ಕಾಗಲ್ಲ. ಕೇಳಿದ್ರೆ ಜಗಳ. ಅದಕ್ಕೆ ನಾವು ಬೀದಿ ಕೊಳೆ ಒಂದು ಹಾಕ್ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನೀವು ಕೆಲಸಕ್ಕೆಲ್ಲ ಹೋಗಿ ಬಂದಿರ್ತೀರಾ, ಆದ್ರೂ ಅರ್ಧ ರಾತ್ರಿ ನೀರು ಬಿಟ್ರೆ ಆಗ ಎದ್ದು ಹಿಡಿಯೋಕೆ ಆಗೋದಿಲ್ವೇ ನಮಗೆ? ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಮನೆ ಕೆಲಸ ಮಾಡಿಕೊಂಡು ಬರ್ತೀವಿ. ಸಾಕಾಗಿ 2 ಮನೆ 3 ಮನೆ ಮಾಡಿಕೊಂಡು ಇನ್ನು 2 ಗಂಟೆಗೆ ಎದ್ದು ನೀರು ಇಳಿಯೋಕೆ ಹೆಂಗಿರ್ತೈತೆ? ಮನೆಗೂ ಬಂದು ಕೆಲಸ ಮಾಡ್ಕೊಬೇಕು. ಅದರಿಂದ ನೀರು ಬರೋದಿಲ್ಲ. ಅವ್ನು ರಾತ್ರಿ 2 ಗಂಟೆಗೆ ಬಿಡ್ತಾನೆ. ನಮ್ಗೆ ಎದ್ದೊಳಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಬಿಂದಿಗೆ ಎತ್ಕೊಂಡು ಅಲ್ಲೆಲ್ಲ ಹೋಯ್ತಾ ಇರಬೇಕು. ಈ ರೋಡಿಗೆ ಮಾತ್ರ ಬಿಡಲ್ಲ ನೀರು. ಇನ್ನೆಲ್ಲ ಕಡೆ ನೀರು ಬಿಡ್ತಾನೆ ಚೆನ್ನಾಗಿ. ಯಾರು ಹೇಳ್ದೆ ಬಂದರೆ ಅವ್ರಿಗೆ ಅವ್ರ ಹತ್ರ ಹೋಗಿ ಸರ್ ಅಂತ ಹೇಳೋಕ್ಕಾಗುತ್ತೆ. ನಾವು ಅವ್ರ ಹತ್ರನೂ ಹೋಗಿ ಹೇಳಿದ್ವಿ ನಾವು, ಸರ್ ನಿಮ್ಗೆ ಬೀದಿ ಕೊಳ ಹಾಕಿ ಕೊಡ್ತೀನಿ ಅಂದಿದ್ದಾರೆ. ಅದು ಯಾವಾಗ ಹಾಕಿ ಕೊಡ್ತಾರೋ ಏನೋ ಗೊತ್ತಿಲ್ಲ. ಈಗ ತುಂಬಾ ಕಷ್ಟ ಆಗ್ತಿದೆ. ಹೌದು. ಈಗ ಬೇಸಿಗೆಗಾಲ ಶುರುವಾಗಿದೆ. ಆಗುತ್ತೆ. ಆಮೇಲೆ ಹೌದು, ತುಂಬ ತೊಂದರೆನೇ ನೀರಿಗೆ ನಮಗೆ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಎಲೆಕ್ಷನ್ ಟೈಮ್ಗೆ ಓಟ್ ಹಾಕ್ರಿ ಅಂತ ಬರ್ತಾರೆ. ಸರಿಯಾಗಿ ನೀರು ಬಿಡಲ್ಲ. ಬೇಸಿಗೆ ಕಾಲ, ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ ಎಲ್ಲ ಕಟ್ಟಬೇಕು. ನೈಟಲ್ಲಿ ಬಿಟ್ಟರೆ ಆಗಲ್ಲ. ಯಾರ ಕೈಲಿ ಬೆಳಗ್ಗೆ ಹೊತ್ತು 2 ಗಂಟೆ ಬಿಡ್ತಾರೆ. ಬೇಸಿಗೆ ಕಾಲದಲ್ಲಿ ಆಗ್ತಲ್ಲ. ತುಂಬ ಜನಕ್ಕೆ ತೊಂದರೆ ಆಗ್ತದೆ. ನೀರು ಇಲ್ದಿರ ಪಕ್ಕದ ಮನೆ ಹತ್ರ ಎಲ್ಲ ಸಾಲ ಈಸ್ಕೊಂಡು ಬರ್ತೀರಿ ಪೈಪ್ಗಳು ಹಾಕ್ಕೊಂಡು. ಎಲೆಕ್ಷನ್ ಬಂದ್ರಾಗ ನಿಮಗೆ ಎಲ್ಲ ಸೌಕರ್ಯ ಮಾಡ್ಕೊಡ್ತೀನಿ ಅಂತ ತಿರುಗಿ ನೋಡಲ್ಲ. ಅವ್ರು ಗೆದ್ದಿದ ತಕ್ಷಣ ನಮ್ಮನ್ನ ಕೇರ್ ಮಾಡಲ್ಲ. ಆದರೆ ನಮಗೆ ಪ್ರತಿದಿನ ಒಂದು ಅವರ್ ಬಿಟ್ಟರೆ ಸಾಕು. ಬೆಳಗ್ಗೆ ಹೊತ್ತು ಬಿಡಬೇಕು ಏನಿದ್ರೂ ನೀರು. ಸಂಜೆ ಹೊತ್ತು ಬಿಟ್ಟರೆ ಆಗಲ್ಲ, ಕೆಲಸ ಮಾಡೋಕ್ಕಲ್ಲ. ಮನೇಲಿ ಎಲ್ಲರಿಗೂ ತೊಂದರೆ ಆಗ್ತದೆ. ಡ್ಯೂಟಿಗೆ ಹೋಗ್ತಾರೆ, ಕೆಲವರು ಡ್ಯೂಟಿಗೆ ಹೋಗ್ದಿರತ್ತಾರೆ. ನೈಟ್ ಬಿಡ್ತಾರೆ. ನೈಟಲ್ಲಿ ಎದ್ದೇಳೋಕ್ಕೂ ಆಗಲ್ಲ. ನೈಟಲ್ಲಿ ಎಷ್ಟು ಅಂತ ಹಿಡಿಯೋಕ್ಕಾಗುತ್ತೆ ನಾವಲ್ಲ, ಅಷ್ಟೇ. ಈಗ ದುಡ್ಡು ಸಾಲ ತಗೋತೀವಿ. ಅದೇ ರೀತಿ ನೀವುಗಳು ನಿಮ್ಮ ಏರಿಯಾದಲ್ಲಿ ನೀರನ್ನ ಸಾಲ ನಾವು ನೀರನ್ನು ಸಾಲನೇ ಈಸ್ಕೋಬೇಕು. ಬರೋವಾಗ ನಾವು ಎದ್ದು ನಿದ್ದೆಗಟ್ಟಿ ಆರೋಗ್ಯ ಬಿಟ್ಟು ನಾವು ಮಾಡ್ಕೋಬೇಕು. ಈ ಕಡೆ ಬರೋ ದುಡ್ಡು ಯಾರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ. ವಾಟ್ರ್ ಬಿಲ್ಲೆಲ್ಲ ಕಟ್ತೀರಿ, ಆದರೆ ನೆಟ್ಟಿಗೆ ನೀರೇ ಬಿಡೋಲ್ಲ ನಮ್ಮ ಕಡೆ. ಬೇರೆ ಕಡೆ ಎಲ್ಲ ನೀರು ಬರ್ತಾ ಇರ್ತದೆ ಚೆನ್ನಾಗಿ. 24 hours ನೀರು ಬರ್ತಾಯಿದೆ. 7th ಕ್ರಾಸು ಅಲ್ಲೆಲ್ಲ. ಇಲ್ಲಿ ನಮಗೆ ನೀರೇ ಬರ್ತಲ್ಲ. ಸಂಜೆ ಹೊತ್ತು ಇವಾಗ ನೋಡಿ ಇಷ್ಟೊತ್ತಾಯ್ತು. ನೆನ್ನೆನೂ ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ. ಇವಾಗ ಮನೆಗಳಲ್ಲಿ ನೀರಿಲ್ಲ. ನೀರಿದ್ರೇ ಎಲ್ಲರಿಗೂ ಜನಗಳಿಗೆ ಅನುಕೂಲ. ಮಕ್ಕಳು ಮಗಳಿಗೆ ಸ್ನಾನ ಮಾಡಲ್ಲ. ಒಬ್ಬರು ನೋಡಿ ಎಲ್ಲ ತುಂಬ ಖಾಲಿ ಆಗಿಬಿದ್ದೈತೆ. ನೆನ್ನೆ ಬಿಡಬೇಕಾಯ್ತು, ನೀರು ಬಿಟ್ಟಿಲ್ಲ. ಅದಕ್ಕೆ ನಾವು ಈ ಸಲ ಓಟ್ಗೆ ಯಾರು ಬಂದ್ರೂ ಹಾಕಲ್ಲ. ಸುಮ್ಮನೆ ಬರ್ತೀನಿ ಅಂತಾರೆ. ಬಂದರೆ ಈ ಸಲ ಪರ್ಕೆಯಲ್ಲೇ ತಿಂದ್ಬಿಟ್ಟು ಒದೈತಿ ಹೋಗೋದು. ಇಲ್ಲ ಇಲ್ಲ, ಏನಕ್ಕೆ ವಾಟ್ರ್ ಬಿಲ್ ಎಲ್ಲ ಕಟ್ತಿರಲ್ಲ ನಾವು ಮಂತ್ಲಿ. ಹೌದು ರೀ, ನಾವು ಹಂಗೆ ಹೇಳೋದು. ಬಂದರೆ ಅವ್ರು ಸಾಕು. ಇವಾಗ ಬರೋವಾಗ ನಮ್ಮ ಹತ್ರ ಅಷ್ಟು ಓಟ್ ಹಾಕ್ಸ್ಕೊತಾರೆ, ಬೆಂಬಲ ಕೊಡ್ತಾರೆ. ನಿಮ್ಗೆ ಆ ಸೌಕರ್ಯ ಮಾಡ್ತೀರಿ, ಈ ಸೌಕರ್ಯ ಮಾಡ್ತಾರೆ. ಏನು ಜನಗಳಿಗೆ ಸೌಕರ್ಯನೇ ಇಲ್ಲ ಇಲ್ಲಿ. ನೀರಂತೂ ಬರೋದೇ ಇಲ್ಲ. ನೈಟಲ್ಲಿ ಬಿಡ್ತಾರೆ. ಈಗಂತೂ ಬೇಸಿಗೆಗಾಲ. ಹೌದು, ಈಗ ಇನ್ನೂ ಕಷ್ಟ. ಹೌದು. ಒಬ್ಬರು ನೋಡಿ ಬೆಳಗ್ಗೆ ನಾವು ಒಬ್ಬಳೇ ಮಾಡಿರೋ. ಮನೇಲಿ ಎಲ್ಲರೂ ಇದ್ದಾರೆ. ಅವ್ರು ಯಾರು ಸಾಲನೂ ಮಾಡಲ್ಲ. ನೀರು ಇಲ್ದಿರ ಏನು ಕೆಲಸ ಆಗ್ತಲ್ಲ. ಕೆಳಗೆಯಿಂದ ಎತ್ಕೊಂಡು ಹೋಗ್ಬೇಕು. ಅದು ಬಿಸಿಲಲ್ಲಿ ಆಗಲ್ಲ. ಇವಾಗ ನಾವಂತೂ ಶುಗರ್ ಪೇಷಂಟ್ ಇರೋದು.
ಇರೋರೇನೋ ಮಾಡ್ಕೊತಾರೆ, ಸೇಫ್ ಮಾಡ್ಕೊತಾರೆ. ನಮಗೆ ಟ್ಯಾಂಕ್ ಏನೂ ಇಲ್ಲ, ಅದಕ್ಕೋಸ್ಕರ ನಮ್ಗೆ ನೀರು ಬೇಕೇ ಬೇಕು ಜನಗಳು. ಟ್ಯಾಂಕರ್ ಅಲ್ಲಿ ಏನಾರ ಓಡಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಬಂದೇ ಒಡ್ಸ್ಕೊಂತೀರಿ. ಖಾಲಿ ಅದೇ 1 ವಾರ ಆದರೆ ಒಡ್ಸ್ಕೊಂತೀರಿ. ಕಾಸು ಕೊಟ್ಬಿಟ್ಟೆ ಒಡ್ಸ್ಕೋಬೇಕು ನೀರು ಬೇಕಂದ್ರೆ. ನೀವು ಬಾಡಿಗೆ ಮನೆಲ್ಲ ಇರೋದು? ಹೌದು, ಬಾಡಿಗೆ ಮನೆ. ಬಾಡಿಗೆನೂ ಕಟ್ಟಬೇಕು, ಈ ಕಡೆ ಹೌದು. ಟ್ಯಾಂಕರ್ ನೀರಿಗೂ ದುಡ್ಡು ಕೊಡಬೇಕು. ಹೌದು, ನೀರು ಬರೋವರೆಗೂ 1 ವಾರ ಆದ್ರೂ ನೀರು ಬರಲ್ಲ ಸರಿಯಾಗಿ ನೆಟ್ಟಿಗೆ. ಅದಕ್ಕೆ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಕಾವೇರಿ ನೀರು ಬಿಡ್ತಾ ಇಲ್ಲಮ್ಮ, ನೀರಿಲ್ಲ ನಮಗೆ ಕುಡಿಯೋಕ್ಕೆ. ನೀರು ಬಿಡೋಕ್ಕೆ ಹೇಳಿ, ಇಲ್ಲದವ್ರೆ ನಾವು ಓಟ್ಗಳು ಹಾಕಲ್ಲ ಯಾರೂ ಅಷ್ಟೇ. ಅಲ್ಲ, ಈಗ ಓಟ್ಗಳನ್ನ ಹಾಕಲ್ಲ ಅಂತೀರಲ್ಲ, ಓಟ್ ಹಾಕಕ್ ಬಂದಾಗ ನೀವು ಜನಗಳು ಏನ್ ಮಾಡ್ತಿದ್ರಿ? ಜನಗಳಂದ್ರೆ ಅದೇ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳ್ತಾರಲ್ವಾ, ಅದಕ್ಕೋಸ್ಕರ ನಾವು ನಮ್ಮ ಕೈಯಿಂದ ಮಾಡ್ತೀವಿ. ನೋಡಿದ್ರೆ ಈ ಥರ ಮಾಡ್ತಾರೆ. ನಂಬಿ ಓಟ್ ಹಾಕಿದ್ರೆ ಈ ಥರ ಕೆಲಸ ಕೊಡ್ತಾರೆ. ನೀರು ಇಲ್ದಿರ ಕಾವೇರಿ ನೀರು ಬಿಡಲ್ಲ. ಏನು ಮಾಡ್ತೀರಾ? ನೀವು ಬಾಡಿಗೆ ಮನೆಲ್ಲ ಇರೋದು? ನಾವು ಬಾಡಿಗೆ ಮನೆ. ಈಗ ನೀರ್ನ ದುಡ್ಡು ಕೊಟ್ಟು ಕುಡಿಬೇಕು ನೀವು? ಹೌದು, 5 ರೂಪಾಯಿ ಕಾಯಿನಿಂದ ಹಿಡ್ಕೊಂಬಂದು ಕುಡಿಬೇಕು ನಾವು. ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ನೀರಿಗೆ ಹಾಗಾದ್ರೆ? ನಾವು ಒಂದು ದಿವಸಕ್ಕೆ 2 ಕ್ಯಾನ್ ಹಿಡ್ಕೊಂಬರ್ತೀವಿ. ದಿವಸ 10 ರೂಪಾಯಿ ಅಂದರೆ ಎಲ್ಲಿಗೆ ಹೋಗೋಣ ಹೇಳಿ ಕುಡಿಯೋ ನೀರಿಗೆ? ಅಲ್ಲ, ಈಗ ಬೇಸಿಗೆಗಾಲ ಶುರುವಾಯ್ತು, ಇನ್ನು ಅತಿಯಾಗಿ ನೀರಿಗೆ ತೊಂದರೆ ಆಗುತ್ತಲ್ವಾ? ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಈ ಸಲ ಓಟ್ ಕೇಳಕ್ಕೆ ಬಂದರೆ ಓಟ್ ಹಾಕ್ಲೇಬಾರ್ದು ಯಾರೂ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಈ ಥರ ನೀರು ತಾನೇ ಕೇಳ್ತೀವಿ, ಇನ್ನೇನು ಕೇಳ್ತೀವಿ? ನೀರು ಬೇಕೇ ಬೇಕು ಎಲ್ಲರಿಗೂ. ನೀರಿದ್ರೆ ತಾನೇ ಪ್ರಾಣ. ನೀರು ಇಲ್ದೇ ಹೋದರೆ ಜೀವನಕ್ಕೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾಗಲ್ವಾ ಅವ್ರಿಗೆ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.